ವೀಕ್ಷಕರೇ, ಅಂತರವಾಹಿನಿಗೆ ಸುಸ್ವಾಗತ. ಈ ಸರಣಿಯಲ್ಲಿ ಪಾಲಿಟಿಕ್ಸ್ ಆ್ಯಂಡ್ ಕ್ರೈಮ್ ವಾರಪತ್ರಿಕೆಯ ಸಂಪಾದಕರಾದ ಅನಿಲ್ ರಾಜ್ರವರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಕಾರಣ ಸಾಕಷ್ಟಿದೆ. ಕರ್ನಾಟಕದಲ್ಲಿ ಅನಿಲ್ ರಾಜ್ ಸಹ ಒಬ್ಬ ದಿಟ್ಟ ಸುದ್ದಿ ಸಂಪಾದಕ. ಈತನ ಬರವಣಿಗೆಯೂ ಸಹ ಲಂಕೇಶ್, ಕವಿತಾ ಲಂಕೇಶ್, ರವಿ ಬೆಳಗೆರೆ, ಕಾಕತ್ಕಾರ್ ಇಂತಹವರ ಶೈಲಿಯಲ್ಲೇ ಇದ್ದು, ಅನಿಲ್ ರಾಜ್ ಮೂಲತಃ ಕನ್ನಡ ಚಲನಚಿತ್ರದ ಖಳನಾಯಕ ನಟ. ಇವರ 10 ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ಟಾದ ಸಿನಿಮಾಗಳೇ. ರಾಘವೇಂದ್ರ ರಾಜ್ಕುಮಾರ್, ಶಶಿಕುಮಾರ್, ಅನಂತ್ ನಾಗ್, ಪ್ರೇಮ, ಸುಹಾಸಿನಿ, ಡಾಕ್ಟರ್ ರಾಜ್ಕುಮಾರ್ ರವರ ಜೊತೆ ಸಹನಟನಾಗಿ ಖಳನಾಯಕ ನಟನಾಗಿ ಕನ್ನಡ ಚಲನಚಿತ್ರೋದ್ಯಮದಲ್ಲಿ ದಾಪುಗಾಲಿಡುತ್ತಿದ್ದಾಗಲೇ ಅವರನ್ನು ಪತ್ರಿಕಾಧರ್ಮದ ನೀತಿ, ಪತ್ರಿಕಾಧರ್ಮದ ನಿಷ್ಠೆ ಕೈಬೀಸಿ ಕರೆದಿತ್ತು. ಖಳನಾಯಕ ನಟ ಅನಿಲ್ ರಾಜ್ ಕನ್ನಡ ಚಿತ್ರರಂಗದಿಂದ ನೇರವಾಗಿ ಪತ್ರಿಕಾರಂಗಕ್ಕೆ ಪಾದಾರ್ಪಣೆ ಮಾಡಿ ಪಾಲಿಟಿಕ್ಸ್ ಆ್ಯಂಡ್ ಕ್ರೈಮ್ ಎಂಬ ವಾರಪತ್ರಿಕೆಗೆ ಸಂಪಾದಕರಾದರು. ಪತ್ರಿಕಾರಂಗದಲ್ಲಿ ರಾಜಕೀಯ ಹಾಗೂ ಅಪರಾಧಗಳ ಸುದ್ದಿಯನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವ ಹಠ ತೊಟ್ಟು ಅನಿಲ್ ರಾಜ್ ರವರ ಕಾರ್ಯವೈಖರಿಯನ್ನು ನಾವು ಇಂದು ನೆನಪಿಸಿಕೊಳ್ಳಲು ಕಾರಣವೂ ಸಹ ಇದೆ, ಸ್ವಾರಸ್ಯವೂ ಇದೆ. 2000 ಇಸವಿಯ ನಂತರ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಅನಿಲ್ ರಾಜ್ ಮತ್ತು ಅವರ ವರದಿಗಾರರು ಅಪರಾಧ ಸುದ್ದಿಗಳನ್ನು ಸಂಪಾದಿಸುತ್ತಿದ್ದ ರೀತಿಯನ್ನು ನೋಡಿದರೆ ಮುಂದೆಂದೂ ಇಂಥ ದಿಟ್ಟ ಪತ್ರಕರ್ತರ ದಂಡು ಜನಿಸಲು ಸಾಧ್ಯವೇ ಇಲ್ಲವೇನೋ ಎನಿಸುತ್ತಿದೆ. ರಾಜ್ಯದ ಯಾವುದೋ ಒಂದು ಕಟ್ಟಕಡೆಯ ಹಳ್ಳಿಯ ಪೊದೆಯಲ್ಲಾದಂತಹ ಕೊಲೆಯೋ, ಅತ್ಯಾಚಾರವೋ ಅಥವಾ ಕಳ್ಳತನವೋ, ಆತ್ಮಹತ್ಯೆಯೋ ಆದರೆ ಪೊಲೀಸರಿಗೂ ಮೊದಲೇ ಅನಿಲ್ ರಾಜ್ ತಂಡ ಆ ಸ್ಥಳಕ್ಕೆ ಆಗಮಿಸುತ್ತಿದ್ದರು. ಆರಕ್ಷಕರು ಮಾಡಬೇಕಾದಂತಹ ಆಯಾಮಗಳನ್ನು ಇವರೇ ಮಾಡಿ ನಂತರ ಪೊಲೀಸರು ಸ್ಥಳಕ್ಕೆ ಬಂದು ಮಹಜೂರು ಮಾಡಿ ತನಿಖೆ ಮಾಡಿ ಅಪರಾಧಿಗಳನ್ನು ಹಿಡಿದು ಬಂಧಿಸುವಷ್ಟರಲ್ಲಿ ಈ ಪತ್ರಿಕಾ ತಂಡವೇ ಆ ಅಪರಾಧಿಗಳನ್ನು ಸಾಕ್ಷಿ ಸಮೇತ ಪತ್ತೆ ಹಚ್ಚಿ ಪತ್ರಿಕೆಯಲ್ಲೂ ವರದಿ ಮಾಡಿ ಜನಸಾಮಾನ್ಯರಿಗೆ ಹಾಗೂ ಸ್ವತಃ ಅಪರಾಧಿಗಳಿಗೂ ಪತ್ರಿಕೆಯನ್ನು ತಲುಪಿಸಿ ಆ ಅಪರಾಧಿಗಳನ್ನು ಪೊಲೀಸರು ಕಂಡು ಹಿಡಿಯುವಷ್ಟರಲ್ಲೇ ಅಪರಾಧಿಗಳೇ ಸ್ವತಃ ಪತ್ರಿಕೆಯನ್ನು ನೋಡಿ ಬೇರೆ ದಾರಿ ಕಾಣದೆ ಠಾಣೆಗೆ ಬಂದು ತಪ್ಪೊಪ್ಪಿಕೊಂಡು ಬಂಧಿಯಾಗುತ್ತಿದ್ದರು. ಹೀಗಿರುವಾಗ ರಾಜ್ಯಾದ್ಯಂತ ಆರಕ್ಷಕರು ಮಾಡುವ ತನಿಖೆಗೂ ಮೀರಿದ ತನಿಖೆಯನ್ನು ಈ ತಂಡ ಮಾಡಿ ಮುಗಿಸಿ ಅಪರಾಧಿಯನ್ನು ಠಾಣೆಗೆ ಬರುವಷ್ಟು ಮಟ್ಟಕ್ಕೆ ಪ್ರೇರೇಪಿಸುತ್ತಿತ್ತು ಎಂದರೆ ಈ ಪತ್ರಿಕೆ ರಾಜ್ಯಾದ್ಯಂತ ಏಕಕಾಲಕ್ಕೆ ದೊರೆಯುತ್ತಿತ್ತು. ಓದುಗರಿಗೆ ಈ ಪತ್ರಿಕೆಯಲ್ಲಿ ಎಲ್ಲ ರೀತಿಯ ಸಮಗ್ರ ಸುದ್ದಿಗಳು ಸಿಗದೇ ಇದ್ದರೂ ಇದ್ದ ಸುದ್ದಿಗಳನ್ನು ಓದಲು ಓದುಗರ ಮೈ ರೋಮಗಳು ನವಿರೇಳುತ್ತಿದ್ದವು. ಹೀಗಿರುವಾಗ ಆರಕ್ಷಕರು ಈ ಪತ್ರಿಕೆಯ ವರದಿಗಾರರ ತನಿಖೆಗೂ ವೇಗವಾದ ತನಿಖೆ ಮಾಡಲು ಪ್ರಯತ್ನ ಪಟ್ಟರೂ ಸಹ ಸಾಧ್ಯವಾಗುತ್ತಲೇ ಇರಲಿಲ್ಲ. ಕಡೆಗೆ ಸ್ವತಃ ಆರಕ್ಷಕರೇ ಈ ಪತ್ರಿಕೆಯ ಮುದ್ರಣಕ್ಕಾಗಿ ಕಾದು ಕೂರುವಂತಹ ಅನಿವಾರ್ಯ ಎದುರಾಗಲು ಪ್ರಾರಂಭವಾಗಿದ್ದೇ. ಅನಿಲ್ ರಾಜ್ ಪತ್ರಿಕೆ ಎಂದರೆ ಆರಕ್ಷಕರಿಗೆ, ಅಪರಾಧಿಗಳಿಗೆ, ರಾಜಕಾರಣಿಗಳಿಗೆ, ಭ್ರಷ್ಟ ಅಧಿಕಾರಿ ವರ್ಗಕ್ಕೆ ಸವಾಲಿನ ಸತ್ಯದ ಪ್ರತಿಬಿಂಬವಾಗಿ ಪರಿಣಮಿಸಲು ಪ್ರಾರಂಭವಾಗಿದ್ದೇ. ಆಗಷ್ಟೇ ಸಾಮಾಜಿಕ ಜಾಲತಾಣವೂ ಸಹ ಪ್ರಾರಂಭವಾಗಿತ್ತು. ಅನಿಲ್ ರಾಜ್ ರವರ ಸಾಮಾಜಿಕ ಜಾಲತಾಣದ ಪಟಗಳೂ ಸಹ ಅಂತರ್ಜಾಲದಲ್ಲಿ ಸಿಗಲು ಪ್ರಾರಂಭವಾದಾಗ ಸ್ವತಃ ಅಪರಾಧಿಗಳೇ ಅಪರಾಧ ಮಾಡುವ ಸ್ಥಳವನ್ನು ಕರೆ ಮಾಡಿ ಅನಿಲ್ ರಾಜ್ ರವರಿಗೆ ತಿಳಿಸುತ್ತಿದ್ದರು. ಅಪರಾಧಗಳನ್ನು ನೇರವಾಗಿ ಕಣ್ಣಾರೆ ಕಂಡು ವಿಡಿಯೋ ಚಿತ್ರೀಕರಣ ಮಾಡಿ ಆರಕ್ಷಕರಿಗೆ ಕೊಡುತ್ತಿದ್ದರು ಎಂದರೆ ನೀವೇ ಊಹಿಸಿ ಆ ಸಂದರ್ಭ ಹೇಗಿರುತ್ತದೆ, ಅನಿಲ್ ರಾಜ್ ರವರ ಧೈರ್ಯ ಹೇಗಿರುತ್ತದೆ. ಆ ಅಪರಾಧ ಸಂದರ್ಭದಲ್ಲಿ ಅನಿಲ್ ರಾಜ್ ಯಾವ ರೀತಿಯ ಚಿತ್ರೀಕರಣ ಮಾಡುತ್ತಿದ್ದರೋ ಅವರಿಗೆ ಸಮಾಜದಲ್ಲಿ ಈ ರೀತಿ ಸುದ್ದಿ ಮಾಡಲು ಅದ್ಯಾವ ಹೊಣೆಗಾರಿಕೆ ಇರುತ್ತಿತ್ತು ಎಂಬ ಪ್ರಶ್ನೆ ಕಾಡುವಷ್ಟರಲ್ಲಿ ಭ್ರಷ್ಟ ಅಧಿಕಾರಿಗಳು, ದೈತ್ಯ ರಾಜಕಾರಣಿಗಳು ಅನಿಲ್ ರಾಜ್ ಕಾರ್ಯವೈಖರಿಗೆ ಬೆಚ್ಚಿ ಬಿದ್ದಿದ್ದರು. ಈಗಿನ ಪತ್ರಕರ್ತರನ್ನು ಆಗಿನ ಪತ್ರಕರ್ತರಿಗೆ ಹೋಲಿಸಿದರೆ ಇಬ್ಬರಿಗೂ ಸಾಮ್ಯತೆಯೇ ಇಲ್ಲ. ಆದರೂ ಅಂತರ ಮಾತ್ರ ಕೇವಲ 5 ವರ್ಷ. ಈ 5 ವರ್ಷದಲ್ಲಿ ಹಣವಂತರ ಚೇಳಗಳು ರಾಜಕಾರಣಿಗಳ ಬಕಿಟ್ಟುಗಳಾಗಿ ಬದಲಾಗಿದ್ದು ಈ ಬಕಿಟ್ಟುಗಳನ್ನು ಹೇಸಿಗೆ ಗುಂಡಿಗೂ ಹೋಲಿಸಲು ಯೋಗ್ಯವಲ್ಲ. ಈ ಪತ್ರಕರ್ತರನ್ನು ತಲೆ ಇಡುಕರು ಎನ್ನಬಹುದೇ ಹೊರತು ಪತ್ರಕರ್ತರು ಎನ್ನಲು ಸಾಧ್ಯವೇ ಇಲ್ಲ. ಕಾರಣ ಈಗಿನ ಪತ್ರಕರ್ತರಿಗೆ ಸಾಮಾಜಿಕ ಕಳಕಳಿಯ ನೈತಿಕತೆಯೇ ಇಲ್ಲದಂತಾಗಿದೆ.
ಇಂತಹ ಸಮಯದಲ್ಲಿ ನಮಗೆ ಅನಿಲ್ ರಾಜ್, ರವಿ ಬೆಳಗೆರೆ, ಕವಿತಾ ಲಂಕೇಶ್ ಇವರೆಲ್ಲರೂ ಕೇವಲ ನೆನಪು ಮಾತ್ರ. ಈ ಧೀಮಂತ ಪತ್ರಕರ್ತರು ಈಗ ಬದುಕಿಲ್ಲ, ಮುಂದೆ ಜನಿಸುವುದೂ ಇಲ್ಲ ಎನಿಸುತ್ತದೆ. ಇಂತಹ ಪತ್ರಕರ್ತರ ಬಗ್ಗೆ ನಿಮ್ಮ ಸಮಯವನ್ನು ವ್ಯಯಿಸಿ ತಿಳಿದುಕೊಂಡಿದ್ದಕ್ಕೆ ನಮ್ಮ ಧನ್ಯವಾದಗಳು. ಮುಂದಿನ ಸರಣಿಯಲ್ಲಿ ಸಿಗೋಣ. ಧನ್ಯವಾದಗಳೊಂದಿಗೆ ಅಂತರವಾಹಿನಿ.